ಇಲ್ಲಿ ಯಾರು ನಿಜ ಮನುಷ್ಯರು ಯಾರು ಅಲ್ಲ ಇವ್ರು ಕಾಂಪ್ಲೆಕ್ಸ್ ಬ್ರಾಹ್ಮಣ ಇದ್ ಮನೆ ನೋಡಿ ಇವ್ರ ಜೊತೆಗೆ ಯಾರು ಇದ್ರು ಗೊತ್ತಾಗೋದಿಲ್ಲ ಈಗ ಹೌದು ಗೊತ್ತಾಗ್ತಿಲ್ಲ ರಿಯಲಿಸ್ಟಿಕ್ ಇತ್ತು ನಾನು ಉಡುಪಿಯಲ್ಲಿ ತೆಗಿಲಿಲ್ಲ ಎಲ್ಲ 5 ಅದು ಹತ್ರ ಇತ್ತು ಅದು ಅಷ್ಟು ಹತ್ರ ಇದ್ವಿ ನಾವು ದೂರ ಇದ್ವಿ ಮುಂಚೆ ಅವರೆಲ್ಲ ಡಾಕ್ಟರ್ ಅಂದ್ರೆ ಎಂತ ಹೇಳಿ ಆಯುರ್ವೇದಿಕ್ ಅಲ್ಲಿ ಮನೆಯಿಂದ ಅವ್ರದ್ದು ಮನೆಯವರೆಲ್ಲ ಕಲ್ತಿದ್ದು ಅವ್ರ ಫ್ಯಾಮಿಲಿ ಅಲ್ಲೇ ಹೇಳಿಕೊಟ್ಟು ಕಲ್ತಿದ್ದು ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಂಗಿದ್ರಲ್ಲ. ನಾವೀಗ ಹೋದಿತ್ತು ರಂಗೋಲಿ ಗಾರ್ಡನ್ಸ್ ಜಕ್ಕೂರಲ್ಲಿ ಇರ್ತದ. ಇದೊಂಥರ ಥೀಮ್ ಪಾರ್ಕ್ ಅಂತ ಹೇಳಕ್ಕ, ಹೆರಿಟೇಜ್ ವಿಲೇಜ್ ಅಂತಾನೆ ಹೇಳಕ್ಕ. ಸೊ ಒಬ್ರೊಬ್ರಿಗೆ ಪರ್ ಹೆಡ್ 250 ರೂಪೀಸ್. ಸೊ ಹೋದಿತ್ತು 3 ಜನಕ್ಕೆ 750 ರೂಪಾಯಿ ಆಯ್ತು. ಹೆಂಗಿತ್ತು ಏನೋ ಗೊತ್ತಿಲ್ಲ. ಅದ್ರಲ್ಲಿ ಎಂಥದ್ದು ಊಟನೂ ಇನ್ಕ್ಲೂಡ್ ಇದೆಯಾ ಇದ್ರಲ್ಲೂ ಕೂಡ, ಅಥವಾ ಅಲ್ಲಿ ಎಕ್ಸ್ಟ್ರಾ ಇರ್ಬೋದು ಅಂತ. ಊಟ ಇದೆ ಇತ್ತು, ಅಲ್ಲಿ ಎಕ್ಸ್ಟ್ರಾ ಇರ್ಬೋದು. ಕಾಣಿ ಅಮ್ಮ ಮತ್ತೊಂದ್ಸಲ ಹಾಯ್ ಮಾಡು. ಅಮ್ಮ ಬಂದಿರೋ ಊರಿಂದ ಬೆಂಗಳೂರಿಗೆ ಬುಧವಾರ ಬಂದದ್ದು. ಈಗ ಮತ್ತೆ ಸೋಮವಾರ ಹೊರಟ್ರು. ಸೊ ಇವತ್ತಿನ ದಿನಚರಿ ಅಂತ ಅಂದ್ರೆ ನಮ್ದು ಇವತ್ತು ಶನಿವಾರ 2 ಗಂಟೆಗೆ ಹೋಗ್ತಿತ್ತು, 3 ಗಂಟೆಗೆ ಅಲ್ಲಿ ರೀಚ್ ಆಯ್ತು. ಆಕ್ಚುಲಿ 3 ಗಂಟೆಗೆ ಕ್ಲೋಸ್ ಅಮ್ರ. ಸೊ ಅಷ್ಟೊಳಗೆ ನಾವು ರೀಚ್ ಆಯ್ಕ ಅದೆಲ್ಲ ಮುಗಿಸಿ ಮತ್ತೆ ಹೊತ್ತು ನಾವು ಸುಮ್ಮನೆ ಹೇಳಿದ. ಓಕೆ, ಅದಾದ್ಮೇಲೆ ಅಕ್ವೇರಿಯಂ ಹೊತ್ತು ಅಕ್ವೇರಿಯಮ್ಗೆ ಹೋಗಿ ಮತ್ತೆ ಓರಾನ್ ಮಾಲ್ ಅವ್ರ ಸಮ್ ಮಾಲಿಗೆ ಹೋಗಿ ಶಾಪಿಂಗ್ ಮಾಡುತ್ತೆ. ಮತ್ತೆ ವಿನಯ್ ಬಂದ್ರೆ ಅವನನ್ನು ಪಿಕ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ಅವನಿಗೊಂದು ಕಾಲ್ ಮಾಡಿಲ್ಲ. ಸೊ ಕಮ್ಮ ಹೆಂಗಿರುತ್ತಂತ ನಿಮ್ಗೆ ಇಷ್ಟ ಆದರೆ ನೀವು ಕಾಮೆಂಟಲ್ಲಿ ಹೇಳಿ. ಕಾಣಿ ರಂಗೋಲಿ ಗಾರ್ಡನ್, ಹೆರಿಟೇಜ್ ಮಾಡೆಲ್ ವಿಲೇಜ್ ತರ. ನಮ್ಮ ವಿಲೇಜ್ ಅವರಿಗೂ ಇದು ಬೇಕಾ? ಎಲ್ಲ ಗೊತ್ತಿಲ್ದಿದ್ದವ್ರಿಗೆ ಬರ್ಬೋದು. ನಮ್ಮ ವಿಲೇಜ್ ಅವರಿಗೆ ನೋಡುವ ಎಲ್ಲಿಂದ ಹೋಗ್ಲಿಕ್ಕೆ ಎಲ್ಲ ಅಡ್ಡ ಹಾಕಿದ್ದಾರೆ. ಟಿಕೆಟ್ ಕೌಂಟರ್ ಇದು ಇದಾ ಏನಪ್ಪ ಗೊತ್ತಿಲ್ಲ. ಅಮ್ಮ ಎಂತ ಬಿಸಿಲಿಲ್ಲ ಅಂದಲಿಕ್ಕೆ ಅಂದ ನಿಂಗೋಸ್ಕರ ಬಂದದ್ದು. ನಾನು ಇಲ್ಲೇ ಇಲ್ಲಿಗೆಲ್ಲ ಬಪ್ಪುದೇ ಇಲ್ಲ. ನೀವು ಒಂಚೂರು ಬೆಂಗಳೂರು ಕಾಣ್ಲೆ ಅಲ್ಲ ಅಮ್ಮ, ಬೆಂಗಳೂರು ಕಾಣ್ಲೆ ನೋಡಿ ವಿಲೇಜ್ ಮಾಡರ್ನ್ ವಿಲೇಜಿಗೆ ಕರ್ಕೊಂಬಂದಿತ್ತಾರ. ನಾವು ವಿಲೇಜಲ್ಲಿ ಇದ್ದವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಮಾಡರ್ನ್ ವಿಲೇಜಿಗೆ ಕರ್ಕೊಂಡು ಎಂಥದಪ್ಪ ಗೊತ್ತಿಲ್ಲ. ಇಲ್ಲಿ ಎಂಥದಿಲ್ಲ, ಹಿಂಗೆ ಹೋಗೋದೆ ಅಂತ. ವಾಹನಗಳಿಗೆ ಪ್ರವೇಶ ಅಲ್ಲ ಮಮ್ಮಿ. ಸುಂದರ ಯುವತಿ ಒಂದು ಡ್ರೆಸ್ ಚಂದ ಇತ್ತಲ್ಲ. ಎಷ್ಟು ಗಂಟೆಗೆ ಲಾಸ್ಟ್ ಅಂತ? ಸೀರಿಯಸ್ಲಿ ರಾತ್ರಿ ನಿದ್ದೆ ಮಾಡೋದು ಲೇಟ್ ಆಯ್ತಾ. ಫಸ್ಟ್ ಆಫ್ ಆಲ್ ನಿದ್ರೆ ಕಂಡಂಗೆ ನಡೀತಿದೆ. ಈಗ ಇಲ್ಲಿ ಬಿಸ್ಲಂಗೆ ತಿರ್ಗು ಪೇಪರ್ ನಾವು ಒಳಗೆ ಕೂತಿರ್ಲ. ಅದೆಂತ ಕಾಲೇಜ್ ಥರ ಉಂಟಲ್ಲ, ಅದೆಂಥದ್ದು. ವಾಟ್ ಡು ಯು ಫೀಲ್? ಅಮ್ಮಂಗೆ ಉದಾಸೀನ ಆದಿತ್ತ ಅಂತ. ಪಾಪ 250 ರೂಪಾಯಿ ಕೊಟ್ಟಿತ್ತಲ್ಲ ಅಂತ ನಡ್ಕೊ ಹಾಪದಿ. ನಾನು ಬಿದ್ದರೆ ಹಿಡೀನಿ. ಊಟ ಇಲ್ಲೇನಾ? ವಿಲೇಜ್ ಊಟ ಇದೆಯಾ? ಸ್ವಲ್ಪ ಊಟ ಒಟ್ಟಿಗೆ ಇದೆಲ್ಲ ತಿರುಗಿ ಊಟ ಮಾಡಿ ಹೋಗೋದು ಇದೆಯಾ? ಅಲ್ಲಿ ಊಟ ಮಾಡಿಸಿದ್ದು ಹೋಗುವ. ಊಟ ಮಾಡೋ ಮತ್ತೆ ಸ್ವಲ್ಪ ನೋಡ್ಕೊ ಅಂತ ಅಷ್ಟೇ. ಹೌದು, ಊಟದಲ್ಲಿ ಸ್ವಲ್ಪ ಇದಾಗ್ತೀವಿ. ನಾರ್ಮಲ್ ಹೋಟೆಲ್ಗಿಂತ 1 ಗಂಟೆ ಟ್ರಾವೆಲ್ ಮಾಡಿಕೊಂಡು ಪೆಟ್ರೋಲ್ ವೇಸ್ಟ್ ಮಾಡಿಕೊಂಡು. ಅಷ್ಟಪ್ಪ ಜನ ಯಾರಮ್ಮ? ಎಷ್ಟಪ್ಪ ಜನ ಯಾರಂತ ಕಾಮನ್. ನಾನು ಅಲ್ಲಿ ನೋಡಿ ಆಮೇಲೆ ನೋಡಿದ್ರೆ ಇದು ಸ್ಟ್ಯಾಚು ಫಿಗರ್ಸ್. ಹಾಯ್ ಮಾಡೋದು ಕೂರಿ ಮರಿ ಬೆಂದ ಮೇಲೆ ಹೊತ್ಕೊಂಡ ನೀ ಹಾಯ್ ಮಾಡೋದಮ್ಮ. ಯಾರ ಶಿವಾಂಶ್ ಕಂಡಂಗೆ ಆಯ್ತಾ? ಅಲ್ಲಿ ನೋಡಿ ಅಮ್ಮ ಅಮ್ಮ ಅಲ್ಲ ಅಲ್ಲಿ ನೋಡಿ ಹಾಯ್ ಅಂತೆ. ಇದ್ರೊಳಗೆ ಸ್ಟಾರ್ಟ್ ಮಾಡೋದು ನಾವೀಗ ಫಸ್ಟ್ ಟೈಮ್. ಕಿಚನ್ ಅಲ್ಲಿ ಇಲ್ಲೇನಾ? ಎಕ್ಸಿಟ್ ಅಲ್ಲಿ. ಇಲ್ವಾ? ಏನು ಇಲ್ವಾ? ಖಾಲಿ ಅಷ್ಟೇ ಇಲ್ಲ. ಕರ್ಡ್ ರೈಸು, ಆಮೇಲೆ ಇದು ಗಿರ್ಮಿಟ್, ಅದು ಆಲ್ರೆಡಿ ಕೂತೀರಾ? ಪೇಷಂಟ್ ಸ್ವಲ್ಪ ಜಾಸ್ತಿ ಪಾಶ್ ಇಲ್ವಾ? ಬಟ್ ಮುಂಚೆ ಅದೇ ಆಯುರ್ವೇದಿಕ್ ಡಾಕ್ಟರ್ ಇನ್ ಗದಗ್ ಡಿಸ್ಟ್ರಿಕ್ಟ್ ಅಂತ. ಗದಗ್ ಡಿಸ್ಟ್ರಿಕ್ಟ್ ಅಂತ ಇದು ನಮ್ಮ ಮಣಿಪಾಲಲ್ಲಿ ಉಂಟಲ್ಲ ಒಂದು. ಮುಂಚೆ ಅವರೆಲ್ಲ ಡಾಕ್ಟರ್ ಅಂದ್ರೆ ಎಂತ ಹೇಳಿ ಆಯುರ್ವೇದಿಕ್ ಅಲ್ಲಿ ಮನೆಯಿಂದ ಅವ್ರದ್ದು ಮನೆಯವರೆಲ್ಲ ಕಲ್ತಿದ್ದು. ಅವ್ರ ಫ್ಯಾಮಿಲಿ ಅಲ್ಲೇ ಹೇಳಿಕೊಟ್ಟು ಕಲ್ತಿದ್ದು. ಅವರೆಲ್ಲ ಪಾಶ್ ಅಂತ ಎಲ್ಲ. ಓ ಇದ್ ನೋಡಿ ಕಿರಾಣಿ ಅಂಗಡಿ. ನಾ ಕನ್ನಡಕ ಹಾಕಂತಿ ನೋಡಿ. ಇದೇ ತೋರ್ಸುದು ನೋಡು. ಅವ್ರ ಮನೆಯಲ್ಲಿ ಮಾಡ್ತಿರುವಾಗ ಅವ್ರು ನೋಡ್ಕೊಳ್ಳೋದು ಚೆಂದ ಮಾಡಿ. ಮತ್ತೆ ಎದುರಿಗೆ ಅದನ್ನ ನೋಡ್ಕೊಳ್ಳೋದು. ಹೌದು ಮಗು. ಅಮ್ಮ ಇದಕ್ಕೊಂದು ಹಾಯ್ ಮಾಡು. ಕಿರಾಣಿ ಅಂಗಡಿ ನಮ್ದು ಚಿಕ್ಕ ಇರುವಾಗ ಈ ತರ ಇತ್ತು. ಕಿರಾಣಿ ಅಂಗಡಿ ಇಲ್ಲಿ ಈ ತರ ಜೊತೆಗೆ ಹೌದು. ಹೆಂಗೆ ಎಷ್ಟೆಲ್ಲ ಇದು ಮಾಡಿದ್ರಲ್ಲ ರಿಯಲಿಸ್ಟಿಕ್ ಅಲ್ಲಿ. ಗ್ರಾಮೀಣ ಕಿರಾಣಿ ಅಂಗಡಿ ಹಾವೇರಿ ಜಿಲ್ಲೆದಂತಿದು.
ಗ್ರೋಸರಿ ಅಲ್ಲ ಇದು ನೋಡಿದೀವಿ ನಾವು ನಮ್ಮ ಕಾಲದಲ್ಲಿ ಇತ್ತು, ನಾವೇನು ತುಂಬಾ ಹೊಸಬರಲ್ಲ. ಆ ತರ ಡಬ್ಬ ಡಬ್ಬ ಇರ್ತದೆ, ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ಚಾಕ್ಲೇಟ್ ಎಲ್ಲ. ಇದೆಲ್ಲ ಇತ್ತೀಚೆಗೂ ನಮ್ದು ಸಾಲಿಗಂದಲ್ಲಿ ಇತ್ತು ಅನ್ಸುತ್ತೆ. ಆಚೆ ಕಡೆ ಅಲ್ಲ ಅಲ್ಲ ಹೆಂಗ್ಸ್ ನಿಜ ಹೆಂಗ್ಸ್ ಕೂತಂಗಿದ್ದಲ್ಕ ಒಳಗೆ. ಟೈಲರ್ ನೋಡು ಸೂಪರ್ ಎಂತ? ಮನೆ ಇದು ಇದು ಮನೆ. ಮನೆ ಅದು ಎಷ್ಟು ರಿಯಲಿಸ್ಟಿಕ್ ಮಾಡಿದ್ರು, ಚಂದ ಇತ್ತಲ್ಲ. ಅಲ್ಲ ಸೂಪರ್ ಗೋಲ್ಡ್ ಸ್ಮಿತ್. ಗೋಲ್ಡ್ ಸ್ಮಿತ್ ಚಿನ್ನದ ಚಿನ್ನ ಮಾಡುವ. ವ್ಯಾಪಾರ. ಅಲ್ಲಿ ನೋಡಲ್ಲ ಅಕ್ಕ ಚಿನ್ನ ಮಾಡೋ ಸಾಲಿಗ ಮನೆ. ಓ ಅಲ್ಲಿ ಮಾಡ್ತಿದ್ರಲ್ಲ ಊದ್ದಿದ್ದು ಅಲ್ಲ, ಅದು ಈಗಲೂ ನಾವು ಅದು ಸ್ವರ್ಣಕ್ಕೆ ಹೋಗಿ ಎಲ್ಲ ಹಾಗೆ ಮಾಡ್ತಿದ್ರಲ್ಲ, ಸೇಮ್ ಅದೇ ಪ್ರೊಸೀಜರ್ ಎಲ್ಲ ಮಾಡ್ತಿದ್ರು. ಚಿನ್ನದವ್ರು ನೋಡಿ, ಸ್ವಲ್ಪ ಮನೆ ಎಲ್ಲ ಪಾರ್ಸೆಂಟ್ ಅವರು. ಇಲ್ಲಿ ಯಾರು ನಿಜ ಮನುಷ್ಯರು ಯಾರು ಅಗ್ರಹಾರ ಕಾಂಪ್ಲೆಕ್ಸ್. ಬ್ರಾಹ್ಮಣ ಇದ್ ಮನೆ ನೋಡಿ. ಇವ್ರ ಜೊತೆಗೆ ಯಾರಿದ್ರು ಗೊತ್ತಾಗೋದಿಲ್ಲ ಈಗ. ಹೌದು ಗೊತ್ತಾಗ್ತಿಲ್ಲ, ರಿಯಲಿಸ್ಟಿಕ್ ಇತ್ತು. ಅಮ್ಮಂಗೆ ಖುಷಿ ಆಯ್ತು, ಅದೇ ನಮ್ಗೆ ಖುಷಿ. ಇದು ಮೈಸೂರಿದ ಅವರೆಲ್ಲ ನೋಡು ಓದುದು, ಇಲ್ಲಿ ಯಾವ್ದೋ ಜಾತಕ ನೋಡ್ಕೊಂಡು ಬರ್ಲಿಕ್ಕೆ. ಖುಷಿ ಆಯ್ತಲ್ಲ. ನಂದೆಲ್ಲ ಇದೆ ಅರ್ಧ ಮಂಗಳೂರು ನಮ್ದು. ಮಂಗಳೂರು ಮನೆ ಕಾಣ, ಶೆಟ್ರು ಮಂಗಳೂರು ಮನೆ. ನ್ಯೂಲಿ ಮೆಡ್ ಅಂತ ನೋಡಿ ಕಪಲ್. ಇವಳ ಅಂದ್ರೆ ಇವರು ರಿಯಲ್ ಫೋಟೋಸ್ ಎಲ್ಲ ಉಂಟಲ್ಲ ಅದನ್ನ ತಕೊಂಡು. ಅದು ರಿಯಲ್ ಫೋಟೋ ಅಲ್ಲ, ಗೊಂಬೆದು. ಅಲ್ಲ ಈ ಮನೇಲಿ ಆಯ್ಕಮ್ಮ ಅಮ್ಮಂಗಿತ್ತು ನಂಗಂತೂ ಅಲ್ಲ, ತಂಪಿರುತ್ತೆ ಈ ಮನೆಯೆಲ್ಲ. ಬಟ್ ಇದು ಮಂಗಳೂರದವ್ರದ್ದು ಒಂದು ಮಿಸ್ಟೇಕ್ ಆಗಿದೆ. ಎಂತ ಮದುವೆಗೆ ಬಂದವಳದು ಸಿಂಧೂರ್ ಇಲ್ಲ ನೋಡಿ. ಇಲ್ಲ ನಂತರ ಇತ್ತೇನು, ಇಲ್ಲಿ ನಂತರ ಇತ್ತಂತಕಿ ಕಾಣಿಸೋದೆಲ್ಲ ಕಾಣಿಸೋದಲ್ಲ, ಇಲ್ಲ ಅಲ್ಲಿ. ಬಟ್ ನಿಜ ನಿಜ ಮನೆ ಮಾತ್ರ ಇಷ್ಟು ಗಮ್ಮತ್ತು ಮಾಡಿರೋದು. ಶಾನುಭೋಗ್ರ ಮನೆ, ಮುಂಚಿನ ಕಾಲದ CA ಲೆಕ್ಕ ಬರೆಯೋರು. ಶಾನುಭೋಗರ ಮಗಳು ರತ್ನದಂತ ಹುಡುಗಿ. ಬೇಕು ಗಣ್ ಮಂಡ್ಯ ಒಕ್ಕಲಿಗರ ಮನೆಗೆ ಇದು ಶಾನುಭೋಗ. ಬೆಡ್ ಎಲ್ಲ ಮಾಡೋದು ಮನೆ ಮನೆಗೆ ಬರ್ತಾರಲ್ಲ ಈಗ ಅವರ ಗ್ರಾಮೀಣ ಪಿಂಜಾರ. ಹತ್ತಿ ಎಳೆಯಿಂದ ಬೆಚ್ಚಗಣಿಯ ಗಾದಿ ಮಾಡಿಕೊಡುವ ಪಿಂಜಾರರು ಸ್ವಾವಲಂಬಿ ಬದುಕು ರೂಪಿಸಿಕೊಂಡವರು. ಕುಲಕಸಬವರದು ಇದೆಲ್ಲ ಮಾಡೋದು, ಎಂಥದ್ದು ಬೆಡ್ ಇದೆಲ್ಲ ಮಾಡೋದು. ಅಲ್ಲ ಬೆಡ್ನೆಲ್ಲ ಅವ್ರು ಹೇಗೆ ರಿಯಲಿಸ್ಟಿಕ್ ಮಾಡಿದಾರೆ ನೋಡಿ. ಮಗ್ಗ ಅಲ್ಲ, ಮೀನು ಇದ್ರು ಮಗವೇ ಅವರಿಗೆ ನೇಕಾರ ಕೈ ಮಗ್ಗ ಇದು. ನೋಡಿ ಕೈ ಮಗ್ಗ ನಂದು ಅಜ್ಜ ಮಾಡ್ತಿದ್ದಾರೆ ಅಂತ. ಆಗಿರೋ ನೀವು ನೇಕಾರ ಅಲ್ಲ, ಕೆಲ್ಸಕ್ಕೆ ಮಾಡ್ತಿದ್ದೆ ಹಾಗೆ. ಆ ಥರ ನೋಡಿ ಫೈಟಿಂಗ್ ಪ್ಲಾನ್. ಬಿಲ್ಲವರಲ್ಲ, ಬಿಲ್ಲಾದ್ರೆ ಬಿಲ್ಲ. ಎಲ್ಲವನ್ನು ಬಲ್ಲವರು ಬಿಲ್ಲವರು, ನಾವು ಹೇಳೋದು ಎಲ್ಲವನ್ನು ಬಲ್ಲವರು ಬಿಲ್ಲವರು. ಇದು ನೋಡು, ಇದು ಶಾನುಭೋಗ. ತೊಟ್ಟಿ ಮನೆ. ನಂಗೆ ಜೋರು ಹಸು ಆತಿತ್ತು, ನಂಗೆ ಆತಿಲ್ಲ, ಕರ್ಕೊಂಡೋಗಿ ನಂಗೆ ಕಷ್ಟ. ಚೆನ್ನಾಗಿದೆ ತೊಟ್ಟಿ ಮನೆ ನೋಡಿ. ಸ್ನಾನ ಎಲ್ಲ ಮಾಡಿಸೋದು. ನಂಗೆ ಇಲ್ಲ ಆಯ್ಕೆ ಮಮ್ಮಿತ್ತು. ಓ ನಾನೀಗ ವಿಡಿಯೋ ಮಾತಾಡ್ತಿದ್ದ, ಓ ಇದು ಹೆಂಗ್ಸ್ ಕಾಣ್ತಿತ್ತಲ್ಲ ಅಂದ್ಕೊಂಡು ಹಿಂಗ್ಕೊಂಡ್ರು ಹೆಂಗ್ಸಲ್ಲ ಅದು. ಎಷ್ಟು ಎಲ್ಕೊಂಡು ಒಂಥರ ಆ ಮಗು ಎಲ್ಲ ಫುಲ್ ರಿಯಲಿಸ್ಟಿಕ್ ಫೀಲ್ ಆಗ್ತಿತ್ತಪ್ಪ. ಇಟ್ಸ್ ಗುಡ್. ಅಪ್ರಿಷಿಯೇಟ್ ದ ಆರ್ಟಿಸ್ಟ್, ಅಪ್ರಿಷಿಯೇಟ್ ದ ಪ್ಲಾನ್, ಐಡಿಯಾ, ಆರ್ಟಿಸ್ಟ್. ಇದು ನೋಡು, ಇವ್ರು ಗೊತ್ತಾಯ್ತು ಯಾರಂತ? ಗ್ರಾಮೀಣ ಗಾಣಿಗರು. ಗಾಣಿಗರು ಅದು ಗಾಣದಲ್ಲಿ ಎಣ್ಣೆ ತೆಗಿಯೋರು ಗಾಣಿಗರು. ಫೈನ್ ಮಾಡೋರು. ಹೆಸರೆಲ್ಲ ಹೇಳಿ ಎಂತಾಯ್ತು ಎಂತಾಯ್ತು ಜಾತಿ ಹೇಳ್ರಿ, ಎಂತಾಯ್ತು ಇದ್ರಲ್ಲ ಜಾತಿ. ಕುರುಬರು. ಕುರುಬರು ಅಂದ್ರೆ ಎಂತ ಶೀಪ್ ಇದ, ಶೀಪ್ ಇದು ಮಾಡೋರು ಕಾಯುವರು ಕುರುಬರು. ಅದು ಹಂಗೆ ಜಾತಿ ಇದ್ದದ್ದೇ ಹಂಗೆ ಇದ್ದಂಗೆ ಮುಂಚೆ ಜಾತಿ ಇದ್ದದ್ದೇ ಬೇಸ್ಡ್ ಆನ್ ಅದೇ ಆಕ್ಯುಪೇಷನ್. ನಾವೇನ್ ಕೆಲಸ ಮಾಡ್ತಿತ್ತಲ್ಲ, ಇವನ್ ಮಹಾಭಾರತ ಅಲ್ಲಿ ತಾನೇ ಅದೇ ಅದು ಹೇಳುದು. ವರ್ಣ ವರ್ಣ ಭಗವದ್ಗೀತೆ ಅಲ್ಲ ಮಹಾಭಾರತ ಅಲ್ಲ ಯಾವ್ದ್ರಲ್ಲೂ ಒಂದು ಹೇಳಿದ್ದು ಎಂತಂದ್ರೆ ಜಾತಿ ಹೇಗೆ ಅಂತಂದ್ರೆ ನಾವು ಏನ್ ಕೆಲಸ ಮಾಡ್ತಿತ್ತಲ್ಲ ಅದ್ರ ಬೇಸಿಸ್ ಮೇಲೆ ಜಾತಿ. ಅಂಡ್ ಇನ್ನೊಂದು ಎಂತ ಇತ್ತಂದ್ರೆ ನಾವು ಜಾತಿನ ನಮ್ ಕೆಲಸ ಬೇಸಿಸ್ ಮೇಲೆ ಚೇಂಜ್ ಮಾಡ್ಕೊಂಡ್ ಅವಕಾಶ ಇತ್ತಂತ. ನಾವ್ ಈಗ್ಲಿನ ಜನ ಎಲ್ಲ ಓವರ್ ಐ ಮಾಡ್ಕೊಂಡು ಅಯ್ಯೋ ಜಾತಿ ನೀವು ಕೆಳಗೆ ನಾವು ಮೇಲೆ. ಇದು ದೋಬಿ ಹೌಸ್. ಇವಾಗೆಲ್ಲ ಸುಮಾರು ಚೇಂಜ್ ದೋಬಿ ಹೌಸ್ ಗೊತ್ತಾಯ್ತಾ? ಲಾಂಡ್ರಿ. ಹೌದು, ಲಾಂಡ್ರಿ.
ಕೊಡಗರದ್ದು ಮನೆ ಶಾಲೆ ಗ್ರಾಮೀಣ ಸಾಲಿಗುಡಿ. ಸುಸ್ಸು ಮಾಡಿದ್ದು ಸುಸ್ಸು ಮಾಡಿದ್ದೆ ಅಲ್ಲ ಅದು ಪ್ಯಾಂಟ್ ಇದು. ಅದು ಪ್ಯಾಂಟ್ ಆಚಿಂದ ಕಡೆ ಯಾರು ಓಪನ್ ಮಾಡ್ತಾರೆ? ಇವ್ರು ನಿಜ ನಾನು ಹೋದ್ರೆಲ್ಲ ಒಂದೇ ನೆನ್ಸ್ಕೊಂಡು. ಪಂಚಾಯತಿಗೆ 5 ಜನ ಕೂತಿರ್ತಾರಲ್ಲ ಅಲ್ಲಿ, ಬಟ್ ಯಾರಿದ್ದಾರೆ? ಅದು ಒಬ್ಬನಿಗೆ ಕಿವಿ ಕೇಳಿಲ್ಲ, ಅದಕ್ಕೆ ಅವನ ಅಸಿಸ್ಟೆಂಟ್. ಹೌದು, ಫಿಶರ್ ಮೀನುಗಾರರಂತೆ. ಮೀನ್ ಹಿಡಿಯೋರು ಅವರು. ಮೀನುಗಾರ ಥರ ಇಲ್ಲ ಏನು ಅವ್ರು ಹಾಗೆ ಇರ್ಬೋದು, ಅವ್ರ ಮನೆ ಹಾಗೆ ಇರ್ಬೋದು. ನಮ್ಗೆ ಸುಣ್ಣ ಮಾಡೋರು. ಹಸುವತ್ತೈತೆ ದೇವ್ರೆ, ಎಲ್ರ ಮನೆಗೆ ಒಂದಲ್ಲ ಮೀನ್ ಕಂಡು ಮತ್ತು ಹಸುವತ್ತೈತೆ. ಮೀನ್ ನಮ್ಮನೆ ಕೋಬ್ಲರ್ ಚಪ್ಪಲ್ ಮಾಡೋಣ. ಅಲ್ಲ ಸೂರ್ಯಕಾಂತಿ ಮಾಡ್ಕೊಂಡು ಹೋಗ್ತಾರಾ? ಹೊಟ್ಟೆ ತರ ನೋಡು, ಅದ್ರೊಳಗೆ ಹಾಕ್ಲಿಕ್ಕೆ. ಹೌದೌದು, ಹೌದಾ? ಕಲರ್ ಬಿಸಾಕ್ತಾರೆ ಹೀಗೆ ಸೇಮ್ ತರ ಕರೆಕ್ಟ್ ಹಂಗೆ ಇತ್ತು ಕಾಣಿ. ದನ ಎಲ್ಲ ಕಾಣಿ, ಎತ್ತಲ್ಲ ಕಾಣಿ. ಚಂದ ಇತ್ತು, ನೈಸ್ ಕಾನ್ಸೆಪ್ಟ್. ಸಂತೆ ನೋಡಿ. ನಾವು ಹೋಪತಿಗೆ ಮಧ್ಯಾಹ್ನ ಆದ್ರಿಂದ ನಂಗೆ ಎಂಟ್ರಿ ಆಪತ್ತಿಗೆನೆ ಭಯಂಕರ ಹಸುವಾಗ್ತಿತ್ತು, ತಡ್ಕಂಕಾತಿರ್ಲಿಲ್ಲ. ಆದ್ರೂ ಹಂಗೋ ಹಿಂಗೋ ಮಾಡಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದು ಇಲ್ಲಿ ಆರ್ಡರ್ ಮಾಡುತ್ತ. ಆ್ಯಂಡ್ ಗ್ಯಾಸ್ ಇಶ್ಯೂ ಇರೋದ್ರಿಂದ ಓನ್ಲಿ ಕೆಲವು ಐಟಮ್ ಮಾತ್ರ ಅವೈಲೇಬಲ್ ಇದ್ದಿತ್ತು. ಅಮ್ಮ ಮತ್ತು ಕಿರಣ್ ಪುಲಾವ್ ಆರ್ಡ್ರ್ ಮಾಡ್ರೆ, ನಾನು ಮೊಸರು ಅವಲಕ್ಕಿ ಆರ್ಡ್ರ್ ಮಾಡಿದೆ. ನಂಗೆ ಅವಲಕ್ಕಿ ಅಂದರೆ ಇಷ್ಟ, ಅದಕ್ಕೆ ಅದ್ರ ಜೊತೆಗೆ ಒಂದು ಹೋಳಿಗೆ ಮತ್ತು ಗಿರ್ಮಿಟ್ ಆರ್ಡ್ರ್ ಮಾಡ್ತಾ. ನಂದು ಮೊಸರು ಅವಲಕ್ಕಿಯಲ್ಲೂ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಬೇರೆ ಅಂಥದ್ದು ಇಲ್ಲ. ಹಂಗೋ ಹಿಂಗೋ ಮಾಡಿ ತಿನ್ಕೊಂಡು ಮತ್ತೆ ನಮ್ಮ ಪಯಣ ಶುರುವಾಯಿತು. ಮಾಡೆಲ್ ವಿಲೇಜ್ ಎಲ್ಲ ಆಚೆ ಕಡೆ ಇದ್ರೆ, ಈಚೆಗೆ ಸ್ವಲ್ಪ ಗೇಮ್ ಸೆಕ್ಷನ್, ಮಕ್ಳು ಆಡೋ ಗೇಮ್ ಎಲ್ಲ ಇರ್ತೈತೆ. ಅದು ಟಚ್ ಮೀ ನಾಟ್, ಮತ್ತು ಅಂಥದ್ದು ಕ್ಯಾಚ್ ದ ಬಾಟಲ್ ಚಾಲೆಂಜ್, ಮತ್ತು ಆರ್ಚರಿ, ಶೂಟಿಂಗ್ ಅದೆಲ್ಲ ಇರ್ತೈತೆ. ನಂಗೆ ಸ್ವಲ್ಪ ಆಟ ಆಡೋದಂದ್ರೆ ಭಯಂಕರ ಇಷ್ಟ, ಮಕ್ಳು ಕಣಂಗೆ. ಅದಕ್ಕೆ ನಾವು ಕೆಲವೊಂದೆಲ್ಲ ಟಿಕೆಟ್ ಮಾಡ್ತೀವಿ. ಆಗ್ತಕ್ಕಂಥ ನಾವೀಗ ಅದನ್ನು ಟಚ್ ಮೀ ನಾಟ್ ಮತ್ತು ಅದು ಕ್ಯಾಚ್ ದ ಬಾಟಲ್ ಎಲ್ಲ ತೋರಿಸ್ತಾರ, ಅದು ಮತ್ತು ಆರ್ಚರಿ ಮತ್ತು ಶೂಟಿಂಗ್. ಇದು ವಿನ್ ಆದರೆ ನಮಗೆ ಎಂತ ಸಿಕ್ಕತ್ತು? ಒಂದು ಟಾಯ್ ಸಿಕ್ಕತ್ತ ಗಮಂತ. ಆಯ್ತಲ್ಲ. ನಂಗೆ ಗೊತ್ತಿತ್ತು, ಬಟ್ ಅದೇ ಸ್ವಲ್ಪ ಜಾಸ್ತಿ ಬಂದಿದ್ದೀನಿ. ಫಾಸ್ಟ್ ಬಾ ಫಟ್ಟು ಅಂತ. ಇಲ್ಲಿ ಕೈ ಹಿಡಿಬೋದಾ ತಿರ್ಲಿಕ್ಕೆ? ಫಿಂಗರ್ ರೂಸ್ ಅದ್ರ ಒಳಗೆ ರೊಟೇಟ್ ಮಾಡೋದನ್ನು. ಈಗ ಲಾಸ್ಟಿಗೆ ತಗೊಂಡು ಬಾ ಸೀದಾ, ಆಯ್ತಾ ಅಂತ ಹಾಕು. ಹಾಂ ಅದು ಸಹ ಆಗಿಲ್ಲ ನಿಂಗೆ. ಓ ಇದು ಸಾಕತ್ತುಂಟು. ಡನ್ ಅಂತೇಳ. ಎಷ್ಟಾಗ್ತಾರೆ ಕಂಬ? ಫಸ್ಟ್ ಒಂದು ನಿಮಗೆ, ಸೆಕೆಂಡ್ ನಂಗೆ. ಕೀಯಲ್ಲಿ ಹೋಗಲ್ಲ ಮೊದಲು. ನೈಸ್ 9. ನಾನು ಆಡ್ಲಾ? ನಾನೊಂದು ಹೋಗುತ್ತೆ ಕೀ, ನಾನೊಂದು ಪ್ಲೀಸ್. ಬೇಡ ಬಾರಿ, ನೀನು ಅದ್ರ ಮೇಲೆ ಆಗ್ತೀಗ. ನೀನು ಹಿಡ್ದದೇ ರಾಂಗ್. ನಾನು ಹಾಕಿದ ಕೂಡಲೇ ಈಸಿ ಕಾಣ್ತ ನಿಂಗೆ. ಹಾಂ ಆಡು, ನೀ ಟಚ್ ಮಾಡಿ ಸಾಕು ಬೋರ್ಡಿಗೆ. ನಿಂಗೆ ಹೇಳ್ತೆ ಈಗ, ಹಾಗೆ ಅಲ್ಲ, ನೀನು ಹಿಡ್ದದೇ ರಾಂಗ್. ಅಲ್ಲ ಅದು ಕರೆಕ್ಟ್ ಇದೆ. ಇಡಿ ಇದಾಕೆ 6 ಅದೀಗ. ಈಗ ಪ್ರೆಷರ್ ಬಂತು, ಬಟ್ ಏಮಿಂಗ್ ಇಲ್ಲ. ಆಯ್ತಾ? ಸಾಕಾ? ನೋಡ ಹಾಗೆಲ್ಲ ಪುನಃ. ಹಾಗೆ ಕರೆಕ್ಟ್ ಏಮ್ ಮಾಡು, ಸ್ಟೇಬಲ್ ಮಾಡು. ಹತ್ರ ಹೋಗಲ್ಲ, ಇನ್ನು ಹತ್ರ ಹೋಗು. 10ಗೆ ಹೋಯ್ತು, ಸ್ಪೀಡ್ ಜಾಸ್ತಿ ಆಯ್ತಲ್ಲ.
ಕ್ಯಾಚ್ ದ ಫಸ್ಟ್ ನಾನು ಆಡ್ತೆ ಮತ್ತೆ ಕಿರಣ್ ಹತ್ರ ಅಮ್ಮ ಆಡ್ತೀಯಾ ಆಡಿಲ್ಲ ಯಾರು ಜಾಸ್ತಿ ಪಾಯಿಂಟ್ಸ್ ಬರ್ತಕ್ಕ ಆಯ್ತಾ ಹೌದಾ ಎಷ್ಟೇನಾ ಆಯ್ತು ಮಾಡ್ತೀನಿ ಇರೋ ನೋಡ್ತೇನೆ ನಾನು. ಮಿಸ್ಟರ್ ಕಿರಣ್ ಅವರು ಎಷ್ಟು ತೆಗಿತೀರಾ? ನಾನು 8 ಆಯ್ತು. ನಿಮ್ದು ಫಸ್ಟ್ ಚಾನ್ಸಲ್ಲಿ ಆಗಿರಿದ್ರೆ ನಾನು 7 ಹಿಡಿತಿದ್ದೆ ಆಯ್ತಾ. 2 ಆಕ್ಚುಲಿ ಲಾಸ್ಟಲ್ಲಿ ಇತ್ತು. ನಾನು 8 ಹಾಕಿದೆ ಹಿಡ್ದಲ್ಲ. ಇವರು ನನಗಿಂತ ಜಾಸ್ತಿ ಮಾಡ್ಬೋದು. ಫಸ್ಟ್ ಚಾನ್ಸಲ್ಲಿ 5 ಅಂದ್ರೆ ಮತ್ತೆ 2 ಬಿದ್ದಿಲ್ಲ. ಸೊ ಅದು 7 ಆಗ್ತಿತ್ತು. ಸೆಕೆಂಡಲ್ಲಿ ಎಷ್ಟು ಹಾಕಿದಿ ಅದು ಇಂಪಾರ್ಟೆಂಟ್. ಸೆಕೆಂಡಲ್ಲಿ 3. ಅಷ್ಟೇ ನಿಂತ. ಹಾಂ 3 ಅಂತ ಫಸ್ಟ್ ಇದೆ ಡಿಸ್ಕ್ವಾಲಿಫೈ ಅಲ್ಲ. ಡಿಸ್ಕ್ವಾಲಿಫೈ ಅಲ್ಲ. ಎಂತ ಸುಳ್ಳು ಕೂತ್ಕೊಳ್ಳಿ ನೀವು. ಒಂದೇ ಹಿಡಿದಿತ್ತು. ಒಂದೇ 2 ಫಸ್ಟ್ ಇದು ಇರ್ತದ್ದು ವಿಡಿಯೋ ಕ್ಯಾಪ್ಚರ್ ಆಗಿದೆ. ಅಷ್ಟು ಫಾಸ್ಟ್ ಇತ್ತು ನಂದು. ಪಾಪ ನೀನು ಅಷ್ಟು. ನಾನು ಸೆಕೆಂಡ್ ಅಟೆಂಪ್ಟಿಗೆ 3 ಹಿಡಿದೆ. ಫಸ್ಟಿಗೆ 5 ಹಿಡಿದೆ. ಅದು 2 ಬಿದ್ದಿರ್ಲಿಲ್ಲ. ನೀನು ಫಸ್ಟ್ ಹೇಳ್ಬೇಕಿತ್ತು ಕ್ಯಾಚ್ ಇಟ್ಕೊಂಡು ತೋರಿಸ್ಬೇಕಂತ. ನಾ ಕ್ಯಾಚ್ ಇಟ್ಕೊಂಡು ಅಲ್ಲಲ್ಲೇ ಬಿಸಾಕ್ತಿದ್ದೆ. ಬಿಸಾಡಿದೆಲ್ಲ ಕೈಗೆ ತಾಗ್ಲೇ ಇಲ್ಲ. ಎಷ್ಟು ಕೈ ತಾಗಿದೆ. ಅಮ್ಮ ಬಾಪ ವಿಡಿಯೋದಲ್ಲಿ ನೋಡು. ಕೈಗೆ ತಾಗ್ಲಿಲ್ಲ. ರಿಫ್ಲೆಕ್ಸ್ ಇಲ್ಲ. ನಿಮ್ದು ರಿಫ್ಲೆಕ್ಸ್ 0. ಶೂಟ್ ಆಡು ಆಯ್ತು. 2 ನೀ ವರ್ಸಸ್ ಯು. ಅಮ್ಮ ಮಾಡ್ತೀವಿ. ಶೂಟ್ ಮಾಡ್ತೀಯಾ ನೀ ವರ್ಸಸ್ ಯು. ಕಂಬ ಆದರೆ ಒಂದಾಯ್ತು. ಶೂಟಿಂಗ್ ನಾನು ವಿನ್ ಆದೆ. ಔಟ್ ಆಯ್ತು ಲಾಸ್ಟಿಗೆ. ಯಾಕೆ ಆ ಬಿಡು ನಿಂದು 3ರಲ್ಲಿ ಸಹ ಒಂದೇ ಹೋದದ್ದು. 3ರಲ್ಲೇ ಆಯ್ತು ನಂದು. ಆಡುವ ಶೂಟ್ ಆಡುವ. ಎಷ್ಟು ಇದಕ್ಕೆ? ಎಷ್ಟಾನ ಇದಕ್ಕೆ? ಫಸ್ಟ್ 3 ಬುಲೆಟ್ ಇವ್ರಿಗೆ ಮತ್ತೆ 3 ಬುಲೆಟ್ ನಂಗೆ. ಎಂಥದ್ದು ಟಾಯ್ ಅಂತ ಸಿಗುತ್ತಾ? 6 ಹೊಡೆದ್ರೆ ಟಾಯ್ ಅಂತೆ. ಇಲ್ಲ ಹೊಗೆ ಒಂದು ಬಂತು. ಈಗ ಹೋಗ್ತದೆ ನೋಡಿ. ಎಲ್ಲಿ ವಾರ ಹೋಗ್ತುಂಟು ಅದು ಸರಿ ಇಲ್ಲ. ಅದು ಅದಾಯ್ತಾ ಬಂದದು? ಆಯ್ತು ನೋಡಿದ್ದೀನಿ. ಅಮ್ಮ ಹೊಡಿತೀಯಾ? ಬಲು ನೋಡಿಲಿಲ್ಲ ನೀನು? ಬಲು ನೋಡಿದ್ಯಾ? ಅವಳು ನೋಡ್ತಿದ್ದು ಕ್ರಿಕೆಟ್. ಯಾರು ವಿನ್ನರ್ ಅಮ್ಮ? ಸುಷ್ಮಿತಾ ಸಾಲಿಗ್ರಾಮ ವಿನ್ನರ್. 7 ಬುಲೆಟ್ ಇರುತ್ತೆ. 3 ಅವ್ರು ಹಾಕ್ರೆ 4 ನಾನು ಹಾಕ್ತಿ. ಅವ್ರಿಗೆ 3ರಲ್ಲಿ 0, ನಂಗೆ 4ರಲ್ಲಿ 2. ಇನ್ನೊಂದು ಬೇಕಾ? ನಾನು ತಗೊಳ್ತೆ. ಇವಾಗ ಟ್ರಿಕ್ ಕೇಳಿಸ್ಕೊಂಡ್ರು ಆಡ್ತಾರಂತೆ ಈಗ. ಕಳ್ಳ ಅಲ್ಲ ನಾನು ಉಡುಪಿಯಲ್ಲಿ ತೆಗಿಲಿಲ್ಲ ಎಲ್ಲ 5 ಅದು ಹತ್ರ ಇತ್ತು. ಅದು ಅಷ್ಟು ಹತ್ರ ಇದ್ವಿ ನಾವು. ಈಗ ದೂರ ಇದ್ವಿ ನಾವು. ಆಯ್ತು ಈಗ ಟ್ರಿಕ್ ಹೇಳ್ಕೊಟ್ನಲ್ಲ. ಇವಾಗ ಚೆನ್ನಾಗಿ ಆಡಿ ಹೋಗಿ ಬಾ. ಶಿವರ ಒಂದು ಗೆದ್ದು ಬನ್ನಿ. ಇದು ನಂಗೊಂದು ಟಾಯ್ ಬೇಕು. ಇದೇಂತಂತೆ? ಹೊಡೀರಿ ಆದ್ರೂ ಟ್ರಿಕ್ ಹೇಳ್ಕೊಟ್ಟಿದ್ದು ಯೂಸ್ ಮಾಡಿ. ಎಸ್ ಕಾಣಮ್ಮ. ನನ್ನ ಟ್ರಿಕ್ ವರ್ಕ್ ಆಯ್ತಲ್ಲ. ಒಂದಾಯ್ತು. ನಂಗೆ ಬೇಕು. ನಂಗೆ ಒಂದು ಇದು ಕೊಡಿ. ಎಷ್ಟಣ್ಣ? ಪಾಟ್ರಿ 90 ಮಾಡಿದೆ ಆಯ್ತಾ? ಅವ್ರದ್ದು ಮತ್ತು ನಾವು ತಗೊಂತ ಒಂದು ಪಾಟ್ರಿಗೆ ಟಿಕೆಟ್. ಸೊ ಅಲ್ಲಿ ಅವ್ರು ಹೇಳಿಕೊಟ್ಟು ನಾವು ಮಾಡೋದು. ಬಟ್ ಆ್ಯಕ್ಚುಲಿ ನಮ್ಗೆ ಹೇಳಿ ಕೊಡೋದಲ್ಲ. ಸೊ ಅವ್ರು ಮಾಡ್ತಾರೆ. ನಾವು ಸುಮ್ಮನೆ ಕೈ ಹಿಡ್ಕೊಂಡು ನಮ್ಗೆ ಬೇಕಾದದ್ದು ಶೇಪ್ ಅಂತ ಹೇಳಿದ್ರೆ ಅವರೇ ಮಾಡಿ ಕೊಡ್ತಾರೆ. ಅದನ್ನು ನಾವು ಮನೆಗೆ ತಗೊಂಬರ್ಲಿಕ್ಕ. ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ.